ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ವಿಡ್ತ್ ಬಂದು 7 ಇಂಚಿದೆ, ಉದ್ದ ಬಂದು 13.5 ಇಂಚಿದೆ. ಅಗಲ 7 ಇಂಚಿದೆ, ಎಕ್ಸ್ಟ್ರಾ 2 ಇಂಚ್ ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ. ಉದ್ದ 13 ಇಂಚ್ ಇರುತ್ತೆ, ಅರ್ಧ ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೊಂಡಿದ್ದೀನಿ 13.5. ಬೆನ್ನಿನ ಉದ್ದ 13.5, ಅಗಲ ಬಂದು 7 ಇಂಚು, ಎಕ್ಸ್ಟ್ರಾ 2 ಇಂಚು ಹೊಲಿಗೆಗೆ ಅಂತ ಬಿಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಡಿಸೈನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ಸ್ವಲ್ಪ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ ಮೊದಲಿಗೆ. ಇವಾಗ ನಾನು ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೊತೀನಿ. ನೋಡಿ, ಅಗಲನ 3.5 ಇಟ್ಕೊಂಡಿದ್ದೀನಿ. ಅಗಲನ 3.5 ಇಟ್ಕೊಂಡು 3 ಇಂಚು ಉದ್ದಾನ ಇಟ್ಕೊತಿದ್ದೀನಿ. ಈ ರೀತಿ ಇಟ್ಕೊಂಡು ಒಂದು ಬೋಟ್ ನೆಕ್ ಶೇಪ್ನ ಕೊಟ್ಕೊಂಡು ಅದನ್ನು ಕಟ್ ಮಾಡಿಬಿಡ್ತೀನಿ ನೀಟಾಗಿ. ಈ ರೀತಿ ಕಟ್ ಮಾಡಿದ್ಮೇಲೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊತೀನಿ. ಆದಷ್ಟು ತುಂಬ ಜನ ಸರ್ಚ್ ಮಾಡ್ತಿದ್ದೀರಾ ಡಿಸೈನ್ಸ್ ವೀಡಿಯೋಸ್ಗಾಗಿ, ಮತ್ತು ಇತ್ತೀಚೆಗೆ ತುಂಬ ಜನ ಕೇಳ್ತಿದ್ದೀರಾ. ಪೂರ್ತಿ ವಿಡಿಯೋನ ನೋಡಿ ಅರ್ಥ ಆಗುತ್ತೆ. 3.5 ಇಂಚು ಅಗಲನ ಇಟ್ಕೊಂಡಿದ್ದೀನಿ, 3 ಇಂಚು ಉದ್ದಾನ ಇಟ್ಕೊಂಡು ಇದನ್ನು ಕೂಡ ಒಂದು ಬೋಟ್ ನೆಕ್ ಶೇಪ್ನ ಕೊಟ್ಟು ಇವಾಗ ಪೂರ್ತಿ ಲೆಂತ್ ಎಷ್ಟು ಬೇಕು ಅಂತ ಒಂದ್ಸಲ ಚೆಕ್ ಮಾಡ್ಕೋತೀನಿ. ಡೀಪ್ ಎಷ್ಟಿದೆ, ಪೂರ್ತಿಯಾಗಿ ಡೀಪ್ ಎಷ್ಟಿದೆ ಅಷ್ಟನ್ನ ಇಟ್ಕೋತೀನಿ. 10 ಇಂಚು ಡೀಪ್ನ ಇಟ್ಕೋತೀನಿ ನಾನು. ಇವಾಗ ಈ ಕಸ್ಟಮರ್ ಸ್ವಲ್ಪ ಸಣ್ಣನೇ ಇರೋದ್ರಿಂದ ಅಗಲನ ನಾನು 3.5 ಇಟ್ಕೋತಿದ್ದೀನಿ. 3.5 ಇಟ್ಕೊಂಡು ಈ ರೀತಿ ಒಂದು ಗೆರೆನ ಹಾಕ್ಕೊಂಡು ಮೇಲ್ಗಡೆ 1 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡು ಇವಾಗ ಈ ರೀತಿ ಬರ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕು ಅದನ್ನು ನೀವು ಬರ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸಣ್ಣ ಇದ್ದಾರೆ ಅಂದರೆ ಬೋಟ್ ನೆಕ್ಕಲ್ಲಿ ಆದಷ್ಟು ನೀವು ಅಗಲನ ಕಮ್ಮಿ ಮಾಡ್ಕೋಬೇಕು. ಅಗಲ ಜಾಸ್ತಿ ಆದರೆ ಡೀಪು ಜಾಸ್ತಿ ಆಗಿಬಿಡುತ್ತೆ. ಮತ್ತು ಹಾಕೊಂಡಾಗಲೂ ಕೂಡ ತುಂಬ ಸಣ್ಣ ಇರೋರಿಗೆ ಏನಾಗುತ್ತೆ ಅಂದರೆ ಬೋಟ್ ನೆಕ್ಕಲ್ಲಿ ಅಗಲ ಜಾಸ್ತಿ ಆದರೆ ಎತ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಅಗಲನ ಕಮ್ಮಿ ಮಾಡ್ಕೊಳ್ಳಿ. ಉದ್ದ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಅಗಲನ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಆದಷ್ಟು ಅಗಲನ ಕಮ್ಮಿ ಮಾಡಿಕೊಂಡು ಬೋಟ್ ನೆಕ್ಗೆ ನೀವು ಸ್ಟಿಚ್ ಮಾಡಬೇಕು. ಉದ್ದ ಬೇಕಾದ್ರೆ ಇಟ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಉದ್ದ ಇಟ್ಕೊಂಡ್ರೆ ಅಗಲ ಜಾಸ್ತಿ ಆಗಬಾರ್ದು. ಬ್ರಾಡಾಗಿ ಹಾಕ್ತೀನಿ ಅನ್ನುವಂಥ ಕೆಲವು ಕಸ್ಟಮರ್ಗಳಿಗೆ ಅಗಲ ಹಾಕ್ಕೊಂಡ್ರೆ ಏನೂ ಆಗಲ್ಲ. ಬ್ರಾಡಾಗಿ ಹಾಕ್ತಾ ಇರುವಂಥವ್ರಿಗೆ ಜಾಸ್ತಿ ಅಗಲ ಬಂದುಬಿಡುತ್ತೆ. ಹೊಸ್ದಾಗಿ ಸ್ಟಿಚ್ ಮಾಡೋರಿಗೆ ಗೊತ್ತಿರಲ್ಲ. ಈ ರೀತಿಯಾಗಿ ಕಟ್ ಮಾಡಿಬಿಡ್ತೀರಾ. ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇನು ಅನಿಸಲ್ಲ. ಸ್ಟಿಚ್ ಮಾಡಿಬಿಡ್ತೀರಾ. ಕಸ್ಟಮರ್ ವೇರ್ ಮಾಡಿದಾಗಲೇ ಜಾಸ್ತಿ ಅಗಲ ಅಂತ ಬರೋದು. ತುಂಬ ಬೋಟ್ ನೆಕ್ಕಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಇವಾಗ ಈ ರೀತಿ ಕಟ್ ಮಾಡಿಕೊಂಡೆ. 1 ಇಂಚಷ್ಟು ಬಿಟ್ಕೊಂಡು ಅದನ್ನು ಕಟ್ ಮಾಡಿಬಿಟ್ಟು ನೋಡಿ, ಈ ರೀತಿ ಇದನ್ನು ಕೂಡ ಕಟ್ ಮಾಡಿಬಿಟ್ಟೆ. ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಲೈನಿಂಗ್ ಎಲ್ಲ ತೊಗೊಂಡು ಅಂಡಿಸ್ಕೋತೀನಿ ನೀಟಾಗಿ. ಈ ರೀತಿ ಬರುತ್ತೆ. ನೀಟಾಗಿ ಲೈನಿಂಗ್ ಎಲ್ಲ ತಗೊಂಡು ಅಂಡಿಸ್ಕೋಬೇಕು. ಐರನ್ ಮಾಡಿಕೊಂಡ್ರೆ ಅಂಟ್ಕೊಳ್ಳುತ್ತೆ. ಆದಷ್ಟು ತುಂಬ ಡಿಸೈನ್ಸ್ ತೋರಿಸಿದ್ದೀನಿ ನಿಮಗೆ, ಆದರೆ ಇದು ಈ ರೀತಿ ಒಂದು ಡಿಸೈನ್ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ತಿದ್ದೀನಿ. ಯಾಕೆ ಅಂದರೆ ತುಂಬ ಜನ ಮೇಲ್ಗಡೆ ಬೋಟ್ ನೆಕ್ ಶೇಪ್ ಕೊಟ್ಟಿದ್ದೀರಲ್ಲ ಅದನ್ನು ಬಿಟ್ಟು ಈ ರೀತಿ ಮಧ್ಯ ಮಾತ್ರ ಶೇಪ್ನ ಓಪನ್ ಮಾಡೋದು ಯಾವ ರೀತಿ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ತೋರಿಸ್ತಿದ್ದೀನಿ. ಮಧ್ಯ ಮಾರ್ಕ್ ಮಾಡ್ಕೊತಿದ್ದೀನಿ ನೀಟಾಗಿ. ಬ್ಲೌಸ್ ಪೀಸಿಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕ್ಯಾನ್ವಾಸ್ಗೂ ಕೂಡ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಮಧ್ಯ ಒಂದು ಗುಂಡ್ಪಿನ್ ಹಾಕೊಳ್ಳಿ, ಇಲ್ಲ ಮಧ್ಯ ಒಂದು ಸ್ಟಿಚ್ ಆದರೂ ಹಾಕೊಳ್ಳಿ. ಸ್ಟಿಚ್ ಹಾಕಿದ್ರೆ ಪುನಃ ಬಿಚ್ಚಬೇಕಾಗತ್ತೆ ಅಂತ ಈ ರೀತಿ ಒಂದು ಗುಂಡ್ಪಿನೇ ಹಾಕೋತಿದ್ದೀನಿ ನಾನು. ನಿಮಗೆ ಬೇಕು ಅನ್ನೋಗಿದ್ರೆ ಸ್ಟಿಚ್ ಕೂಡ ಹಾಕೊಳ್ಳಿ. ಮಧ್ಯ ಒಂದು ಸ್ಟಿಚ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ನ ಹಾಕಿದ್ರೆ ತುಂಬ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಒನ್ ಸೈಡ್ ಆಗುವಂಥ ಚಾನ್ಸ್ ಇರುತ್ತೆ. ಪ್ರತಿ ಸಲ ನಾನು ಯಾವುದೇ ರೀತಿ ನೆಕ್ನ ಸ್ಟಿಚ್ ಮಾಡಬೇಕಾದ್ರೂ ಹೇಳ್ತಿರ್ತೀನಿ, ಮಧ್ಯ ಅನ್ನೋದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಂಡಾಗ ನೆಕ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಬೇಡಿ. ಕ್ಯಾನ್ವಾಸಿಂದ ಪಕ್ಕ ಏನು ಲೈನಿಂಗ್ ಇದೆ ಲೈನಿಂಗ್ ಮೇಲೆ ನೀಟಾಗಿ ಸ್ಟಿಚ್ನ ಹಾಕೊಳ್ಳಿ. ಇವಾಗ ಇಲ್ಲೂ ಕೂಡ ನೀವು ಇನ್ನೊಂದು ಸಲ ಸ್ಟಿಚ್ ಹಾಕೋಬೇಕು. ಒಂದು ಸ್ವಲ್ಪ ದೂರ ಇನ್ನೊಂದು ಸಲ ಸ್ಟಿಚ್ ಹಾಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಸ್ವಲ್ಪನೇ ಕಟ್ ಮಾಡಿಬಿಟ್ಟು 1/4 ಇಂಚಷ್ಟು ಬಟ್ಟೆನ ಬಿಟ್ಟು ಹೊಲಿಗೆ ಏನು ಹಾಕಿದ್ದೀನಿ ಅದರಿಂದ ಪಕ್ಕ 1/4 ಇಂಚಷ್ಟು ಬಟ್ಟೆನ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡ್ತಿದ್ದೀನಿ. ತುಂಬ ಬ್ಲೌಸ್ ಡಿಸೈನ್ಸ್ ಮಾಡ್ತಿರ್ತೀವಿ. ಎಲ್ಲ ಬ್ಲೌಸ್ ಡಿಸೈನ್ಸ್ನು ವೀಡಿಯೋಸ್ನು ನೋಡಬೇಕು ಅಂತ ಏನಿಲ್ಲ. ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ವಿಡಿಯೋನ ನೋಡಬೇಕು. ಒಂದೊಂದು ಡಿಸೈನ್ನ ಒಂದೊಂದು ರೀತಿಯಾಗಿ ಸ್ಟಿಚ್ ಮಾಡ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಐಡಿಯಾ ಇರುತ್ತೆ. ಅದರಲ್ಲಿ ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ. ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಡಿಸೈನ್ ಬ್ಲೌಸ್ ಬಗ್ಗೆ ಸ್ಟಿಚ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಪೂರ್ತಿ ವಿಡಿಯೋನ ನೋಡಿ. ಕೆಲವೊಂದಷ್ಟು ಐಡಿಯಾ ನಿಮ್ಗೆ ಸಿಗುತ್ತೆ. ಈ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋಗಿದ್ರೆ ಆದಷ್ಟು ನಾವು ಈ ರೀತಿ ಎಲ್ಲ ಪ್ರಯತ್ನ ಪಡ್ತಿರಬೇಕು. ಇಲ್ಲ ನಾವು ನಾರ್ಮಲಾಗಿ ಸ್ಟಿಚ್ ಮಾಡೋದು ಕಲ್ತಿದ್ದೀವಿ ಅಂದ ತಕ್ಷಣ ಡಿಸೈನ್ ಬ್ಲೌಸ್ ಬಂದ್ಬಿಡಲ್ಲ. ಕೆಲವೊಂದಷ್ಟು ಐಡಿಯಾ ಬೇರೆಯವ್ರನ್ನ ನೋಡಿದಾಗಲೇ ಬರೋದು. ನಾವು ಯಾವುದೇ ರೀತಿ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಯಾವುದೇ ರೀತಿ ಎಲ್ಲಿ ಹೋಗಿ ನಾವು ಚೆನ್ನಾಗಿ ಹೇಳ್ಕೊಡುವಂಥ ಅವ್ರ ಹತ್ರ ಕಲ್ತರೂ ಕೂಡ ಸಣ್ಣ ಪುಟ್ಟ ಐಡಿಯಾ ಅನ್ನೋದು ಕೆಲವೊಬ್ಬರನ್ನ ನೋಡಿದಾಗಲೇ ಬರುವಂಥದ್ದು. ಅದನ್ನು ತಿಳ್ಕೊಬೇಕು. ನೀಟಾಗಿ ಇವಾಗ ಎಲ್ಲ ಉಲ್ಟಾ ಮಾಡಿ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಂಡ್ಮೇಲೆ ಸೀರೆ ಬಟ್ಟೆನ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಸೀರೆ ಬಟ್ಟೆಲಿ ಈ ರೀತಿ ಮಾಡೋಣ ಅಂಥೇಳಿ ಸೀರೆ ಬಟ್ಟೆನ ತೊಗೊಂಡಿದ್ದೀನಿ.
ಇವಾಗ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಕೊಂಡು ಎಮ್ಮಿಂಗ್ ಕೂಡ ಮಾಡ್ಕೊಬಿಡಬೇಕು ಅಂದರೆ ನಿಮಗೆ, ಇಲ್ಲ ಆಮೇಲೆ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಅಂದರೆ ಪೂರ್ತಿ ಫಿನಿಶಿಂಗ್ ಆದಮೇಲೆ ಆದಷ್ಟು ನಾನು ಎಮ್ಮಿಂಗ್ನ ಮಾಡೋಕ್ಕೋಗಲ್ಲ. ನಾನು ಆವಾಗಲೇ ಹೇಳ್ದಾಗೆ ಎಮ್ಮಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸೊಕ್ಕಾಗಾದ್ರೂ ಕೂಡ ಫಿನಿಶಿಂಗ್ ಆದಮೇಲೆ ಎಮ್ಮಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಈ ರೀತಿ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಎಮ್ಮಿಂಗ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ನೆಕ್ಗೆ ನಾನು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ. ಇನ್ನೊಂದು ಪೀಸ್ ಬೇಕಾಗುತ್ತೆ, ಹಾಗಾಗಿ ಕಟ್ ಮಾಡಿಕೊಂಡು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ. ನಿಮಗೆ ಬೇಕು ಅನ್ನೋಗಿದ್ರೆ ಪೈಪಿಂಗ್ ಕೂಡ ಮಾಡ್ಕೋಬೋದು. ಏನು ಸೀರೆ ಬಟ್ಟೆ ಇದೆ ಅದರಲ್ಲಿ ಪೈಪಿಂಗ್ ಕೂಡ ಮಾಡ್ಕೋಬೋದು. ಈ ಕಸ್ಟಮರು ಯಾವ ರೀತಿ ಇಷ್ಟಪಡ್ತಾರೋ ಏನೋ ಅಂತೇಳಿ ನಾನು ಎಮ್ಮಿಂಗ್ನೇ ಮಾಡ್ತಿದ್ದೀನಿ. ಒಬ್ಬೊಬ್ಬರು ಕಸ್ಟಮರ್ಗೆ ಪೈಪಿಂಗ್ ಕೊಟ್ಟರು ಕೂಡ ಕಷ್ಟ, ಏಕೆಂದರೆ ಇತ್ತೀಚೆಗೆ ತುಂಬ ಜನ ಕಸ್ಟಮರ್ಗೆ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಪೈಪಿಂಗ್ ಮಾಡಿಕೊಟ್ರೆ ಇದು ಈ ರೀತಿ ಪೈಪಿಂಗೇ ಬೇರೆ ಥರ ಕಾಣಿಸ್ತಿದೆ, ಚೆನ್ನಾಗಿಲ್ಲ, ಬಿಚ್ಚಿಬಿಟ್ಟು ಸ್ಟಿಚ್ ಮಾಡಿಕೊಡಿ ಅನ್ನೋವಂಥ ಕಸ್ಟಮರು ಇರ್ತಾರೆ. ಕಸ್ಟಮರ್ನ ಕೇಳ್ಕೊಂಡು ಮಾಡಿದ್ರೆ ಬೆಟರು. ಕಸ್ಟಮರ್ನ ಕೇಳದೆ ಮಾಡಿದ್ರೆ ಅದನ್ನು ಬಿಚ್ಚಿನ ತಿರ್ಗಾ ರೆಡಿ ಮಾಡ್ಕೊಡೋದು ತುಂಬಾ ಕಷ್ಟ ಅಂತ ಹೇಳ್ತೀನಿ. ನೀಟಾಗಿ ಸಣ್ಣದಾಗಿ ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ. ಆದಷ್ಟು ಈ ರೀತಿಯಾಗಿ ನಾವು ಕಸ್ಟಮರ್ನ ಕೇಳಿಕೊಂಡು ಸ್ಟಿಚ್ ಮಾಡೋದ್ರಿಂದ, ಮೊದಲೇ ನಿಮ್ಮನ್ನು ಕೇಳಿದ್ದು ಅಲ್ವಾ, ನಾವು ಇದೇ ರೀತಿ ಇವಾಗ ಸ್ಟಿಚ್ ಮಾಡಿಬಿಟ್ಟಿದ್ದೀವಿ, ರೆಡಿ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಹೇಳ್ಬೋದು. ಅದೇ ನಾವು ತಡಿ ಸೂಟ್ ಆಗುತ್ತೆ ಅದಕ್ಕೆ ಗೋಲ್ಡ್ ಕಲರ್ ಪೈಪಿಂಗ್ ಮಾಡೋಣ, ಇಲ್ಲ ಸೀರೆ ಸೂಟ್ ಆಗುತ್ತೆ ಸೀರೆ ಬಟ್ಟೆಲಿ ಪೈಪಿಂಗ್ ಮಾಡೋಣ, ಈ ರೀತಿಯಾಗಿ ನಾವು ಮಾಡಿದಾಗ ಏನಾಗುತ್ತೆ, ಕೆಲವು ಕಸ್ಟಮರ್ಗೆ ಇಷ್ಟ ಆಗಲ್ಲ, ನಮ್ಗೆ ಅದು ಬೇಡಕ್ಕೆ ಬೇಡ ಬಿಚ್ಚಿ ರೆಡಿ ಮಾಡ್ಕೊಡಿ ಅಂತ ಹೇಳುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಯಾವುದೇ ಡಿಸೈನ್ ಆದರೂ ಅಷ್ಟೇ, ಯಾವುದೇ ಕೆಲಸ ಆದರೂ ಅಷ್ಟೇ ಆದಷ್ಟು ಕಸ್ಟಮರ್ನ ಕೇಳ್ಕೊತೀನಿ. ಇಲ್ಲ ಪರವಾಗಿಲ್ಲ ನಿಮಗೆ ಗೊತ್ತಿದೆ ಮಾಡಿ ಅಂದರೂ ಕೂಡ ನಾನು ಮಾಡೋಕ್ಕೋಗಲ್ಲ. ರೆಗ್ಯುಲರ್ ಆಗಿ ನನಗೆ ಪರಿಚಯ ಇರುವಂಥ ಕಸ್ಟಮರ್ಗಳಿಗೆ ಮಾತ್ರ ಮಾಡುವಂಥದ್ದು. ಇಲ್ಲಾಂದರೆ ನಾನು ಯಾವುದೇ ಕಸ್ಟಮರ್ಗೂ ಕೂಡ ಫಸ್ಟಿಗೆ ಕೇಳ್ಕೊತೀನಿ. ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೂ ಕೂಡ ಈ ರೀತಿ ಇದೆ ಮಾಡಲಾ ಅಂತ ಕೇಳ್ಕೊಂಡೇ ಮಾಡ್ತೀನಿ. ತುಂಬ ಜನ ಅದೇ ರೀತಿ ಕೇಳ್ಕೊಂಡು ಮಾಡೋದು ನೋಡಿ. ಇವಾಗ ಎಮ್ಮಿಂಗ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ. ಅದು ಕೂಡ ಇವಾಗ ಸ್ವಲ್ಪ ಬಟ್ಟೆನ ತಗೊಂಡು ಸಮವಾಗಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. 4 ಮೂಲೆ ಸಮವಾಗಿ ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5-6 ಪೀಸ್ನ ಕಟ್ ಮಾಡಿಕೊಂಡು ಇವಾಗ ಕೆಳಗಡೆಗೆ ಮಾತ್ರ ಅದನ್ನು ಕೊಡ್ತೀನಿ. ನೋಡಿ ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಹೊಲಿಗೆನ ಹಾಕ್ಕೊಂಡು ಸ್ವಲ್ಪ ಒಂದೊಂದೇ ಕೊಟ್ಕೋತೀನಿ. ಎಷ್ಟು ಬೇಕು ನಿಮಗೆ ಅದನ್ನು ನೋಡ್ಕೊಂಡು ಕೊಟ್ಕೊಳ್ಳಿ. ಹತ್ತತ್ರಕ್ಕೆ ಬೇಕೋ ಸ್ವಲ್ಪ, ಇಲ್ಲ 1/4 ಇಂಚು ಅರ್ಧ ಇಂಚು ಗ್ಯಾಪ್ ಗೊಟ್ಟಿ ಹಾಕೋತೀರೋ ಅದ್ರ ಮೇಲೆ ನೀವು ಒಂದೇ ಸಮವಾಗಿ ನೀಟಾಗಿ ಹಾಕ್ಕೊಳ್ಳಿ. ಈ ರೀತಿ ಹಾಕೊಳ್ಳೋದ್ರಿಂದ ಇದು ಒಂದು ಸಿಂಪಲ್ ಡಿಸೈನ್ ಕೂಡ ಆಗುತ್ತೆ, ಕಸ್ಟಮರ್ ಕೂಡ ಇಷ್ಟಪಡ್ತಾರೆ. ಏಕೆಂದರೆ ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ಕೊಳ್ಳೋವಂಥ ಕಸ್ಟಮರ್ಗಳಿಗೆ ಇದು ಆಲ್ರೆಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ಯಾವ ರೀತಿ ಸ್ಟಿಚ್ ಮಾಡೋದು, ಈ ಡಿಸೈನ್ ಮಾಡಿದ್ದೀನಿ, ಇನ್ನು ಬೇರೆ ಯಾವ ರೀತಿ ನಾವು ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡೋದು, ಈ ರೀತಿ ಎಲ್ಲ ಕನ್ಫ್ಯೂಸ್ ಇರುತ್ತೆ. ಹಾಗಿದ್ದಾಗ ಈ ರೀತಿ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ. ಆದಷ್ಟು ಈ ರೀತಿ ಶೇಪಲ್ಲಿ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಿದ್ದೆ, ಆದರೆ ಈ ರೀತಿ ಬಟ್ಟೆನ ಯೂಸ್ ಮಾಡಿಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅನ್ನಿಸ್ತು. ಹಾಗಾಗಿ ಸೀರೆ ಬಟ್ಟೆನ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ತಿದ್ದೀನಿ. ಇಲ್ಲ ಬೇಡ ನಮಗೆ ಅಂದರೆ ಬಬಲ್ಸ್ ಥರ ಮಾಡಿ ಕೂಡ ಆ ಪ್ಲೇಸಿಗೆ ಕೊಟ್ಕೋಬೋದು. ಇಲ್ಲ ಬೇಕು ಅನ್ನೋಗಿದ್ರೆ ಸುತ್ತ ಕೂಡ ಕೊಟ್ಕೋಬೋದು. ನಾನು ಸುತ್ತ ಕೊಟ್ಕೊಳ್ತಿಲ್ಲ, ಕೆಳಗಡೆಗೆ ಮಾತ್ರ ಕೊಟ್ಕೋತಿದ್ದೀನಿ. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಆದಷ್ಟು ಇದೇ ರೀತಿ ಡಿಸೈನ್ಸ್ ವೀಡಿಯೋಸ್ ಬೇಕು ಅನ್ನೋಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ವೀಡಿಯೋಸ್ಗೆ ಲೈಕ್ ಕೊಡಿ. ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ನೀವು ವೀಡಿಯೋಸ್ ನೋಡೋದ್ರಿಂದ ನಮಗೂ ಕೂಡ ಹೆಚ್ಚು ಜನ ನೋಡ್ತಿದ್ದಾರೆ, ಕಮೆಂಟ್ ಮಾಡ್ತಿದ್ದಾರೆ, ನನ್ನ ವೀಡಿಯೋಸಿಂದ ಅವ್ರಿಗೂ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಂಡು ನಾವು ಕೂಡ ವೀಡಿಯೋಸ್ನ ಮಾಡಾಕ್ಬೋದು. ತುಂಬ ಜನ ನೋಡ್ತಿದ್ದೀರಾ, ಲೈಕ್ಸು ಕಡಿಮೆನೇ, ಕಮೆಂಟು ಕೂಡ ಕಡಿಮೆನೇ. ಆದಷ್ಟು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ಹೇಳಿ ಅದೇ ಥರ ಡಿಸೈನ್ಸ್ ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ನೀವು ಕೇಳಿದ ತಕ್ಷಣ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನನಗೆ ಸಿಕ್ತಂಥ ಫ್ರೀ ಟೈಮಲ್ಲಿ ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಪಡ್ತೀನಿ. ಆ ರೀತಿ ಡಿಸೈನ್ಸ್ ಎಲ್ಲ ಸ್ಟಿಚ್ ಮಾಡಿದ್ರೆ ಕೂಡ ಹೊಸ ಡಿಸೈನ್ಸ್ ಯಾವ ಸ್ಟಿಚ್ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಕೆಲವೊಬ್ರು ತುಂಬಾ ಅರ್ಜೆಂಟ್ ಮಾಡ್ತಿರ್ತಾರೆ, ನಾವು ವೀಡಿಯೋ ಮಾಡ್ಕೊಂಡೆಲ್ಲ ಸ್ಟಿಚ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಹಾಗೇನೆ ಕೊಟ್ಬಿಟ್ಟಿರ್ತೀವಿ. ಇತ್ತೀಚೆಗಂತೂ ಆದಷ್ಟು ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಮುಂದೆ ಇನ್ನೂ ಹೆಚ್ಚು ವೀಡಿಯೋಸ್ನ ಹಾಕೋ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಕೂಡ ಒಂದು ವೀಡಿಯೋ ಮಾಡಿ ಹಾಕಬೇಕು ಅನ್ನೋಷ್ಟು ಫ್ರೀ ಮಾಡಿಕೊಂಡು ಪ್ರಯತ್ನ ಪಡ್ತೀವಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಈ ಡಿಸೈನ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.